ನನ್ನ ಮದುವೆ ದಿನ ತುಂಬ ಹೆದರ್ಕೊಂಡು ಕೂತಿದ್ದೆ. ಯಾರಾದ್ರೂ ನನ್ನ ಗುರುತು ಹಿಡಿದ್ರೆ ಅಂತ. ಅಲ್ಲಿ ಎಲ್ಲರೂ ಯಾಕೆ ಶಾಲಿನಿಂದ ಮುಖ ಕವರ್ ಮಾಡ್ಕೊಂಡು ಕೂತಿದ್ದೀರಾ, ಯಾರಿಗೂ ಮುಖ ಕಾಣ್ತಾ ಇಲ್ಲ, ನಮ್ಮದ್ರಲ್ಲಿ ಆ ಥರ ಏನು ಶಾಸ್ತ್ರ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ನಾನು ಅವ್ರ ಮಾತು ಕೇಳದೆ ಕವರ್ ಮಾಡ್ಕೊಂಡು ಕೂತಿದ್ದೆ. ನನಗೆ ದೀಪಕ್ಕೆ ಅಲ್ಲಿ ಗುರುತು ಹಿಡಿತಾನ ಅಂತ ಗಾಬರಿ. ನನ್ನ ಅಪ್ಪ ಅಮ್ಮನೂ ಹಾಗೆ ಇದ್ದರು ಪಾಪ. ಗಾಬರಿಯಿಂದ ಮುಖ ಒರೆಸ್ಕೊಂಡು ಸ್ಟೋರ್ ರೂಮ್ ಕಡೆ ಆಗಾಗ ನೋಡ್ತಾ ನೋಡ್ತಾ ನಿಂತಿದ್ರು. ನಾನು ಎಲ್ಲಿ ನನ್ನ ಅಕ್ಕ ಬಂದು ಬಿಡ್ತಾಳೋ ಅಂತ ಭಯ. ನನ್ನ ಅಪ್ಪ ಅಮ್ಮನಿಗೂ ಅದೇ ಭಯ ಇತ್ತು. ಸದ್ಯ ಮದುವೆ ಕಳೀತು. ಕೊನೆಗೂ ನಾನು ಗಂಡನ ಮನೆ ಸೇರಿದ್ದೆ. ಅಲ್ಲಿ ನನ್ನ ರೂಮ್ನಲ್ಲಿ ಕೂರಿಸಿದ್ರು. ಅಲ್ಲೂ ಮುಖ ಕವರ್ ಮಾಡ್ಕೊಂಡು ದೀಪಕ್ ನನ್ನ ಗುರುತು ಹಿಡಿತಾನೋ ಅಂತ ಭಯ ಹಾಗೆ ಕೂತಿದ್ದೆ. ದೀಪಕ್ ಬಂದ. ನಾನು ಶಾಲನ್ನು ಮೇಲಕ್ಕೆ ತೆಗ್ದ. ನನಗೆ ಒಂದು ಡೈಮಂಡ್ ಉಂಗುರ ಕೊಟ್ಟ. ಮತ್ತು ಹೇಳ್ದ, ನಾನು ನಿನಗೆ ಇಷ್ಟು ಕಾಸ್ಟ್ಲಿ ಇರೋದನ್ನು ತರ್ತಿದ್ದೆ, ಆದರೆ ನೀನು ಕೋಪ ಮಾಡ್ತೀಯ ಅಂತ ಸುಮ್ಮನೆ ಇದ್ದೆ. ಮೊದಲೇ ನಾನು ಎಂಗೇಜ್ಮೆಂಟ್ನಲ್ಲಿ ಡೈಮಂಡ್ ನೆಕ್ಲೆಸ್ ಹಾಕಿದ್ದಕ್ಕೆ ನೀನು ಸ್ವಲ್ಪ ದಿನ ಮಾತಾಡ್ತಾನೆ ಇರಲಿಲ್ಲ, ಇಷ್ಟು ಕಾಸ್ಟ್ಲಿ ಕೊಟ್ಟಿದ್ದೀಯಾ ಅಂತ. ಆದರೆ ನಿನಗೆ ಗೊತ್ತಿಲ್ಲ, ಅದು ನನ್ನ ಪ್ರೀತಿ ವ್ಯಕ್ತ ಮಾಡೋದು ಅಂತ. ಅದಕ್ಕೆ ನಾನು ಉಂಗುರ ತಂದಿದ್ದು ಅಂದ. ನಾನು ಅಂದ್ಕೊಂಡೆ ನನಗೆ ಒಳ್ಳೆಯದೇ ಸಿಗುತ್ತೆ ಅಂತ. ಆದರೆ ಯಾರಿಗೆ ಗೊತ್ತು ಅವಳು ಹೀಗೆ ಮಾಡಿದ್ದಾಳೆ ಅಂತ. ನಾನು ಸಪ್ಪಾಗೆ. ಆದರೆ ಅದಕ್ಕಿಂತ ದೊಡ್ಡ ಟೆನ್ಷನ್ ಇದಾಗಿತ್ತು, ಎಲ್ಲಿ ಕಂಡು ಹಿಡಿತಾನೋ ಅಂತ. ಹೀಗೆ ನನ್ನ ಹೊಗಳ್ತಾ ಇದ್ದ. ಕೊನೆಗೆ ಕೇಳ್ತಾ, ನಾನು ಹಾಗೆ ಹೇಳಿದ್ದಕ್ಕೆ ನೀನು ಹೀಗೆ ಹೇಳ್ತೆ ಅಲ್ವಾ ಅಂತ. ಆಗ ನನಗೆ ಸರಿಯಾಗಿ ಗೊತ್ತೂ ಇರಲಿಲ್ಲ. ನಾನು ಗಡಿಬಿಡಿಯಿಂದ ಹಾಂ ಅಂತ ಹೇಳ್ತಾ ಇದ್ದೆ. ಆಗ ಅವನು, ಏನು ಹಾಗೆ ಹೇಳ್ತಾ ಇದ್ದೀಯಾ ಅಂತ. ನಾನು ಅದು ಮದುವೆಗೆ ಮೊದಲು, ಈಗ ನಾನು ಮದುವೆ ಆಗಿದ್ದೀನಿ, ನಿಮ್ಮ ಎದುರು ಇದ್ದೀನಿ. ಅದು ಅಲ್ಲದೆ ನನಗೆ ನಾಚಿಕೆ ಬೇರೆ ಆಗ್ತಾ ಇದೆ. ಅದರಲ್ಲಿ ನೀವು ಅದು ಇದು ಕೇಳಿದ್ರೆ ನಾನು ಹೀಗೆ ರಿಯಾಕ್ಟ್ ಮಾಡೋದು ಅಂದೆ. ಆಗ ಹಾಂ, ನೀನು ಹೇಳೋದು ಸರಿಯೇ, ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂತ ಸ್ವಲ್ಪ ನಗಾಡ್ದ. ನನಗೆ ಸ್ವಲ್ಪ ಸಮಾಧಾನ ಆಯಿತು. ಆದರೆ ಅವನು ಸ್ವಲ್ಪ ಹೊತ್ತು ನನ್ನೇ ಗುರಾಯಿಸಿ ನೋಡ್ತಾ ಇದ್ದ. ನಾನು ಯಪ್ಪ ಗೊತ್ತಾದರೆ ಅಂತ ಅಂದ್ಕೊಂಡೆ. ಮತ್ತೆ ಕೇಳ್ದ, ಹಾಂ ಅದು ಸರಿ, ನಿನ್ನ ಮುಖದಲ್ಲಿ ನಾನು ಮೊದಲು ನೋಡಿದಾಗ ತುಟಿ ಹತ್ತಿರ ಮಚ್ಚೆ ಇತ್ತು, ಮತ್ತು ನಿನ್ನ ನೋಡೋಕ್ಕೆ ಬಂದಾಗಲೂ ಇತ್ತು, ಎಂಗೇಜ್ಮೆಂಟ್ನಲ್ಲೂ ಇತ್ತು. ಅದು ನಿನ್ನ ಫೇಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಆದರೆ ಅದು ಇಲ್ಲ ಅಂದ. ಆಗ ನಾನು ಮೊದಲು ಭಯಪಟ್ಟೆ. ಆದರೆ ಹೇಳಿದೆ, ಅದು ನಾನು ಮುಖಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಚುಕ್ಕಿ ಹಾಕುತ್ತಿದ್ದೆ, ಆದರೆ ಇವತ್ತು ಹಾಕಲಿಲ್ಲ ಅಂದೆ. ಆಗ ಹಾಂ ಆಯಿತು, ನನಗೆ ನಂಬೋಕ್ಕಾಗ್ತಾ ಇಲ್ಲ ನಾನು ಮದುವೆ ಆಗಿದ್ದೀನಿ ಅಂತ. ನಾನು ನಿನ್ನ ಕನಸಲ್ಲೇ ಹೀಗೆಲ್ಲ ಆಲೋಚನೆ ಮಾಡ್ಕೊಂಡಿದ್ದೆ, ಆದರೆ ಈಗ ನಿಜ ಆಯಿತು. ಮತ್ತು ಅವನ ಪ್ರೀತಿ ತೋರಿಸಲು ಸ್ಟಾರ್ಟ್ ಮಾಡ್ದ. ಹಾಗೆ ಆ ರಾತ್ರಿ ಕಳೀತು. ನನಗೆ ಸ್ವಲ್ಪ ಗಾಬರಿನೂ ಕಮ್ಮಿ ಆಗಿತ್ತು. ನನಗೆ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ. ನಾನು ಎಲ್ಲಿ ಸುಮ್ಮನಿಗೆ ಎಚ್ಚರವಾಗಿ ಬರ್ತಾಳೋ ಇಲ್ಲಿಗೆ ನನ್ನ ಜೀವನ ಹಾಳು ಮಾಡೋಕ್ಕೆ ಅಂತ ಇದ್ದೆ. ಸುಮ ಯಾರೂ ಅಲ್ಲ, ನನ್ನ ಅಕ್ಕ. ನಾವಿಬ್ಬರು ಅವಳಿ ಜವಳಿ ಆಗಿದ್ವಿ. ನಾವಿಬ್ಬರು ನೋಡಲು ಒಂದೇ ಥರ ಇದ್ವಿ. ಆದರೆ ಒಂದು ಸುಮನಿಗೆ ತುಟಿ ಹತ್ತಿರ ಮಚ್ಚೆ ಇತ್ತು, ನನಗೆ ಇರಲಿಲ್ಲ. ಆದ್ದರಿಂದ ಎಲ್ಲರೂ ಗುರುತು ಹಿಡಿತಿದ್ರು. ದೀಪಕ್ ಸುಮನನ್ನು ಒಂದು ಮಾರ್ಕೆಟಲ್ಲಿ ನೋಡಿದ್ದ. ಅವನು ಸುಮನನ್ನು ಹಿಂಬಾಲಿಸಿ ಮನೆಯೂ ಕಂಡು ಹಿಡಿಬಿಟ್ಟಿದ್ದ. ಹಾಗೆ ಫಸ್ಟ್ ಸೈಟಲ್ಲಿ ಲವ್ ಆಗಿತ್ತು. ಅವನು ಡೈರೆಕ್ಟಾಗಿ ಅವನ ಅಮ್ಮನನ್ನು ಕರ್ಕೊಂಡು ನಮ್ಮ ಮನೆಗೆ ಸುಮನ ಕೇಳಲು ಬಂದಿದ್ದ. ಒಳ್ಳೆ ಹುಡುಗ ಮತ್ತು ಒಳ್ಳೆ ಸಂಬಂಧ ಅಂತ ಒಪ್ಕೊಂಡಿದ್ರು. ಆದರೆ ಸುಮ ಆ ಥರ ಹುಡುಗಿ ಆಗಿರಲಿಲ್ಲ. ಅವಳು ತುಂಬ ಸೈಲೆಂಟ್ ಮತ್ತು ಡೀಸೆಂಟ್. ಬರೀ ಓದು ಅಂತಲೇ ಅದ್ರ ಹಿಂದೆನೇ ಇರ್ತಾಯಿತ್ತು. ಆದರೆ ನಾನು ಅವಳಿಗೆ ವಿರುದ್ಧವಾಗಿದ್ದೆ. ಆದರೆ ನನಗೆ ನನ್ನ ಅಪ್ಪ ಅಮ್ಮನಿಗೆ ಬೇರೆ ಗತಿ ಇರಲಿಲ್ಲ. ಅವಳಿಗೆ ಅವಳ ಮದುವೆ ದಿನ ಇಂಜೆಕ್ಷನ್ ಕೊಟ್ಟು ಅವಳನ್ನು ಸ್ಟೋರ್ ರೂಮಲ್ಲಿ ಕಟ್ಟು ಹಾಕಿ ಕೂಡಾಕಿ ನನ್ನ ಮದುವೆ ಆಗಿತ್ತು. ಆದರೆ ನಾನು ದೀಪಕ್ನ ನೋಡಿರಲಿಲ್ಲ. ಅವನಿಗೆ ಗೊತ್ತಿತ್ತು ನಾವು ಅವಳಿ ಜವಳಿ ಅಂತ. ಆದರೆ ಅವನು ನೋಡೋಕ್ಕೆ ಹೀಗೆ ಒಂದೇ ರೀತಿ ಅಂದ್ಕೊಂಡೇ ಇರಲಿಲ್ವೇನೋ. ಆದರೆ ದೀಪಕ್ ತುಂಬ ಖುಷಿಯಲ್ಲಿದ್ದ. ಅವನಿಗೆ ಅವನು ಇಷ್ಟಪಟ್ಟ ಹುಡುಗಿ ಸಿಕ್ಕಿದ್ಲಲ್ಲ ಅಂತ. ಆದರೆ ಇದು ಅವನಿಗೆ ಗೊತ್ತಿಲ್ಲ. ಮಾರನೇ ದಿನ ದೀಪಕ್ ಅಮ್ಮ ತಂಗಿಯರು ಒಂದೇ ಪ್ರಶ್ನೆ, ಅತ್ತಿಗೆ ನಿಮ್ಮ ಮಚ್ಚೆಯಲ್ಲಿ ಹೋಯ್ತು, ಅದು ನಿಮ್ಮ ಫೇಸ್ಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆಗ ಅದು ನಾನು ಮಡಗಿದ್ದು ಮಚ್ಚೆ ಅಂದೆ. ಆಗ ಸುಮ್ಮನೆ ಆಗ್ತಾ ಇದ್ರು. ಆದರೆ ಮನಸ್ಸಲ್ಲಿ ನೂರಾರು ಚಿಂತೆ, ಎಲ್ಲಿ ಸುಮ ಬರ್ತಾಳೋ ಅಂತ. ಆದರೆ ದೀಪಕ್ ಪ್ರೀತಿ, ಅವನ ಮಾತಿನಿಂದ ನಾನು ಅವನ ಒಳಗೆ ಆಗೋಗಿದ್ದೆ. ಅವನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ. ಆದರೆ ಈ ಪ್ರೀತಿ ನನ್ನ ಅಕ್ಕನದ್ದು, ನಾನು ಅನುಭವಿಸ್ತಾ ಇದ್ದದ್ದು. ಅವತ್ತು ಅಲ್ಲಿ ರಿಸೆಪ್ಷನ್ ಇತ್ತು, ಎಲ್ಲರೂ ಬಂದಿದ್ದರು. ಆದರೆ ಅಪ್ಪ ಅಮ್ಮ ಬಂದಿರಲಿಲ್ಲ. ನಾನು ಆಗಾಗ ಬಾಗಿಲು ಕಡೆ ನೋಡ್ತಾ ಇದ್ದೆ, ಭಯ ಪಡ್ತಾ ಇದ್ದೆ. ಆಗ ದೀಪಕ್ ನನ್ನ ಸಮಾಧಾನ ಮಾಡ್ತಾ ಇದ್ದ. ಬರ್ತಾರೆ ಬಿಡು, ಅವ್ರು ಟ್ರಾಫಿಕ್ನಲ್ಲಿ ಆಗಿರ್ಬಿಡ್ತಾರೆ, ಟೆನ್ಷನ್ ತಗೋಬೇಡ ಅಂತ. ಅಷ್ಟರಲ್ಲಿ ಅಪ್ಪ ಅಮ್ಮ ಬಂದರು. ನನಗೆ ತುಂಬ ಸಮಾಧಾನ ಆಯಿತು. ಅಪ್ಪ ದೀಪಕ್ ನನ್ನ ಕರೆದು ಮಾತಾಡ್ತಿದ್ರು. ಅಮ್ಮ ಮುಖದಲ್ಲಿ ತುಂಬ ಟೆನ್ಷನ್ ಇದ್ದು ಎಲ್ಲರ ಮುಂದೆ ನಗಾಡ್ತಾ ಇದ್ರು. ನನ್ನ ಹತ್ರ ಬಂದು, ಇಲ್ಲಿ ಯಾರಿಗಾದ್ರೂ ಗೊತ್ತಾಯ್ತಾ ಅಂದರು. ಆಗ ಇಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ಸುಮಾ ಅಂದೆ. ಆಗ ಸುಮನಿಗೆ ಇಂಜೆಕ್ಷನ್ ಕೊಟ್ಟಿದ್ದು ಅದರಲ್ಲಿ ಪವರ್ ಜಾಸ್ತಿ ಆಗಿತ್ತು. ಆದರೆ ಅದು ಸ್ವಲ್ಪ ಅವಳ ತಲೆಯ ನರಕ್ಕೆ ಹೊಡೆದಿದೆ. ಅದು ನಾವು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದ್ವಿ. ಇನ್ನು ಸ್ವಲ್ಪ ಲೇಟ್ ಆಗಿದ್ರು ಅವಳು ಕೋಮಾ ಸ್ಟೇಜ್ಗೆ ಹೋಗ್ತಾ ಇದ್ಲು. ನನಗೆ ಭಯ ಆಗ್ತಾಯಿದೆ, ಎಲ್ಲಿ ಸುಮನಿಗೆ ಏನಾದರೂ ಆಗುತ್ತೋ ಅಂತ. ಎಲ್ಲ ನಿನ್ನಿಂದಾನೆ. ನನಗೆ ಇಲ್ಲಿ ಹೆಚ್ಚು ನಿಂತ್ಕೊಳ್ಳೋಕ್ಕೂ ಆಗಲ್ಲ. ನಾವು ಊಟ ಮಾಡ್ಕೊಂಡು ಹೋಗ್ತೀವಿ, ಅವಳು ಒಬ್ಬಳೇ ಇರೋದು ಅಲ್ಲಿ. ಇಲ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತ ಬಂದಿರೋದು ಅಂದರು. ನನಗೂ ಟೆನ್ಷನ್ ಇತ್ತು, ಆದರೆ ಇದು ನನ್ನ ಅನಿವಾರ್ಯ ಆಗಿತ್ತು.
ಹಾಗೆ ಅಮ್ಮ ಹೋಗ್ತಾ ಬನ್ನಿ ಮನೆಗೆ ಅಂತ ಕರೆದ್ರು. ಆದರೆ ನಾನು ನಿರಾಕರಿಸಿದೆ. ಮತ್ತು ದೀಪಕ್ ನನ್ನ ನೋಡ್ದ. ಆಗ ಅದು ಮನೆಗೆ ಬರೋದು ಹೋಗೋದು ಇರುತ್ತೆ, ಆದರೆ ಹನಿಮೂನ್ಗೆ ಈಗಲೇ ಹೋಗೋದು ಒಳ್ಳೇದಲ್ವಾ ಅಂದೆ. ಆಗ ಅವನು ನಗಾಡ್ತಾ ಹಾಂ ಹಾಂ ಹೌದು ಹೌದು ಅಂದ. ಮತ್ತು ಅಪ್ಪ ಅಮ್ಮ ಹೋದ್ಮೇಲೆ ಏನು ಮೊದಲು ಮಾತಾಡೋಕ್ಕೆ ಮುಜುಗರ ಮಾಡ್ತಾ ಇದ್ದವಳು ಈಗ ಅಪ್ಪ ಅಮ್ಮನ ಮುಂದೆನೇ ನೋಡಿದೆ ಅವ್ರ ಮುಂದೆನೇ ಹನಿಮೂನ್ ಅಂತ ಹೇಳ್ತಾ ಇದೀಯಾ ಅಂದ. ಆಗ ನಾನು ತಲೆ ಬಗ್ಗಿಸ್ಬಿಟ್ಟೆ. ಆದರೆ ಅವನಿಗೆ ಇದು ಗೊತ್ತಿಲ್ಲ ನನಗೆ ಅವನನ್ನು ಮನೆಗೆ ಹೋಗೋದ್ರಿಂದ ತಡೆಯೋಕ್ಕೆ ಅಂತ. ಹಾಗೆ ನಾವು ಹನಿಮೂನ್ಗೆ ಹೋದ್ವಿ. ಅಲ್ಲಿ ನಾನು ಎಲ್ಲ ಮರೆತು ಬಿಟ್ಟಿದ್ದೆ. ನನ್ನ ದೀಪಕ್ ಪ್ರೀತಿಯಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ದೀಪಕ್ ಒಳ್ಳೆಯವನಾಗಿದ್ದ. ನನಗೆ ಅನಿಸ್ತಾ ಇತ್ತು ನಾವಿಬ್ಬರು ಇಲ್ಲೇ ಇದ್ದರೆ ಆಗ್ತಾಯಿತ್ತು, ಯಾವ ಟೆನ್ಷನ್ ಇರ್ತಾ ಇರಲಿಲ್ಲ ಅಂತ. ನಾನು ಬೇಗ ಮಗು ಆದರೆ ಅವನಿಗೆ ನಿಜ ಗೊತ್ತಾದರೂ ನನ್ನ ಬಿಡಲ್ಲ ಅಂತ ನಂಬಿಕೆ ಇತ್ತು. ಎಲ್ಲರಿಗೂ ಅವ್ರ ಮಕ್ಕಳು ಇಂಪಾರ್ಟೆಂಟ್ ಆಗಿರ್ತಾರೆ. ನಾನು ಇದೇ ಗುಂಗಲ್ಲಿದ್ದೆ. ಆಗಾಗ ಅಮ್ಮ ಅಲ್ಲಿಯ ವಿಷಯದ ಬಗ್ಗೆ ಹೇಳ್ತಾ ಇದ್ರು. ಅವ್ಳು ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡಿಸ್ತಾ ಇದ್ದೀನಿ ಅಂತ. ಅವಳು ಸ್ವಲ್ಪ ಸ್ವಲ್ಪ ಸರಿಯಾಗ್ತಿದ್ದಾಳೆ, ನಾನು ದೇವರಲ್ಲಿ ಹರಕೆ ಹೊತ್ತಿದ್ದೀನಿ ಅಂತ ಹೇಳ್ತಾ ಅಳ್ತಾ ಇದ್ರು. ನಾನು ಅವಳ ಲೈಫ್ ಎಂಜಾಯ್ ಮಾಡ್ತಾ ಇದ್ದೆ. ನಾವು ವಾಪಸ್ ಮನೆಗೆ ಹೋಗಿದ್ವಿ. 2 ದಿನ ಆದಮೇಲೆ ಅತ್ತೆ ಹೇಳಿದ್ರು, ಅಮ್ಮನ ಮನೆಗೆ ಹೋಗಿ ಬಾ, ಮದುವೆ ಆಗಿ 1 ತಿಂಗಳು ಆಯ್ತಲ್ಲ, ಎಲ್ಲ ಹೆಣ್ಮಕ್ಳಿಗೆ ಅವ್ರ ತವರು ನೆನಪಾಗುತ್ತೆ ಅಂತ. ಆಗ ದೀಪಕ್ ಅಕ್ಕ ಕರ್ಕೊಂಡು ಹೋಗೋ ಅಂದರು. ನನಗೆ ನಿರಾಕರಿಸಲು ಆಗಲಿಲ್ಲ. ಆದರೆ ಮನಸ್ಸಲ್ಲಿ ತುಂಬ ಭಯ, ಎಲ್ಲಿ ಸುಮ್ಮನೆ ನೋಡಿಬಿಡ್ತಾನೋ ಅಂತ. ನನ್ನ ಕರ್ಕೊಂಡು ಹೋದರು. ನಾನು ಕೆಳಗೆ ರೂಮ್ನಲ್ಲೇ ಕೂರಿಸಿದ್ದೆ. ಅವ್ನು ಹೇಳ್ದ, ನೀನು ರೂಮ್ ಮೇಲೆ ಅಲ್ವಾ ಅಂತ. ಆಗ ಅದು ಮೇಲೆ ರೂಮಲ್ಲಿ ಅಮ್ಮ ಶಿಫ್ಟ್ ಆಗಿದ್ದಾರೆ, ನಾವು ಕೆಳಗೆ ಅಂತ ಹೇಳಿದೆ. ಅದಕ್ಕೆ ಸುಮ್ಮನೆ ಆದರು. ನಾನು ಆ ಕಡೆ ಈ ಕಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗೆ ರಾತ್ರಿ ನಾನು ಹೋಗ್ತೀನಿ ಮನೆಗೆ ಅಂದ. ನನಗೆ ಸಮಾಧಾನ ಆಯಿತು. ನಾನು ಹೇಳಿದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಆಗ ಅವರಿಗೆ ಖುಷಿಯಾಯಿತು. ನಾನು ಇಲ್ಲೇ ಇದ್ದರೆ ಅವರು ನನ್ನ ನೋಡಲು ಆಗಾಗ ಬರ್ತಾ ಇರ್ತಾರೆ. ಅದಕ್ಕೆ ನಾನು ಅವ್ರ ಜೊತೆ ಹೋದರೆ ಒಳ್ಳೆಯದು ಅಂತ ಹೋದೆ. ಹೋಗಿ 2 ದಿನ ಆದಮೇಲೆ ನಾನು ವಾಮಿಟ್ ಮಾಡೋ ಥರ ಮಾಡ್ತಿದ್ದೆ. ಹುಷಾರಿಲ್ಲ ಅಂತ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಆಗ ಗೊತ್ತಾಯಿತು ನಾನು ಪ್ರೆಗ್ನೆಂಟ್ ಅಂತ. ಆಗ ದೀಪಕ್ಕೆ ತುಂಬ ಖುಷಿ, ನನಗೂ ಈಗ ಸಮಾಧಾನ ಆಯಿತು. ಅಲ್ಲಿ ಸುಮ್ಮನೂ ಹುಷಾರಿಲ್ದಂಗೆ ಆದಳು. ಅವಳು ಎದ್ದ ತಕ್ಷಣ ನನ್ನ ಮದುವೆ ಇತ್ತಲ್ಲಮ್ಮ, ಮತ್ತು ಏನಾಯ್ತಮ್ಮ ನನ್ನ ಮದುವೆ ಅಂತ ಕೇಳಿದಾಗ ಅಮ್ಮ ಹೇಳಿದ್ರು, ನಿನ್ನ ಜೊತೆ ಅವನು ಮದುವೆ ಮಾಡ್ಕೊಳ್ಳಲ್ಲ, ನಿರಾಕರಿಸ್ದ. ಅದಕ್ಕೆ ನಾವು ನೀನು ಏನಾದರೂ ಮಾಡಿಕೊಂಡ್ರೆ ಅಂತ ನಿದ್ದೆ ಮಾತ್ರ ಕೊಟ್ಟು ಮಲಗಿಸ್ತಾ ಇದ್ದೆ ಅಂತ ಹೇಳಿದ್ದೆ. ಅವಳು ಇಡೀ ಮನೆ ತಲೆಗೆ ತಗೊಂಡಿದ್ದಾಳೆ. ಹತ್ತು ಅವಳನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ನಾನು ಕೇಳಬೇಕು ಯಾಕೆ ಅವನು ಹಾಗೆ ಮಾಡ್ದ ಅಂತ ಒಂದೇ ಹಠದಿಂದ ಇದ್ದಾಳೆ ಅಂತ ಹೇಳಿದ್ರು. ನಾನು ಅಮ್ಮ ಅವಳು ಬರ್ತಾಳ ನನ್ನ ಜೀವನ ಹಾಳಾಗತ್ತೆ ಅಂತ. ಆಗ ಇಲ್ಲ, ನಾವು ಬೇಡ ಅಂತ ಹೇಳಿದ್ದೀವಿ ಅಂತ ಹೇಳಿದ್ರು. ಮತ್ತೆ ಕೇಳ್ದ, ನನ್ನ ಬಗ್ಗೆ ಕೇಳಿಲ್ವಾ ಅಂತ. ಆಗ ಹಾಂ ಕೇಳಿದ್ಲು. ನಾನು ನಿನ್ನ ಬಗ್ಗೆ ಅವಳಿಗೆ ಗೊತ್ತಿಲ್ವಾ ಮೊದಲೇ, ಅದಕ್ಕೆ ನಾವು ಬೇಗ ಮದುವೆ ಮಾಡಿಸ್ಬಿಟ್ಟಿರಿ, ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿದೆ. ಈ ಕಡೆ ನಾನು ಟೆನ್ಷನಲ್ಲಿದ್ದೆ. ಮತ್ತು ಇದರಿಂದ ಮಗು ತುಂಬ ವೀಕ್ ಆಗಿತ್ತು. ಪಾಪ ದೀಪಕ್ ನನ್ನ ಖುಷಿಯಾಗಿರಿಸಲು ನೋಡ್ತಾ ಇದ್ದ. ಆದರೆ ನನ್ನ ಮನಸ್ಸಲ್ಲಿ ನನಗೆ ಬಾಣಂತನ ಶಾಸ್ತ್ರ 1 ವಾರದಲ್ಲಿ ಇತ್ತು. ಆದರೆ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು. ನನಗೆ ಆಗಲೇ ಡೆಲಿವರಿ ಆಯಿತು. ನಾನು ತೋರಿಸ್ತಾ ಇದ್ದದ್ದು ನಮಗೆ ಗೊತ್ತಿರೋ ಅಮ್ಮನ ಫ್ರೆಂಡ್ಗೆ 7 ತಿಂಗಳಲ್ಲೇ ಡೆಲಿವರಿ ಆಗಿದೆ ಅಂತ ಹೇಳಿದ್ರು. ನನಗೆ ಮುದ್ದಾದ ಗಂಡ್ಮಗು ಆಯಿತು. ನನ್ನ ಗಂಡನಿಗೆ ತುಂಬ ಖುಷಿಯಾಯಿತು. ಆದರೆ ನನ್ನ 3 ದಿನ ಅಡ್ಮಿಟ್ ಮಾಡಿದರು, ರಕ್ತ ಇಲ್ಲ ಅಂತ. ನನ್ನ ಅಮ್ಮ ನನಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಹೇಳಿದರು. ಅದಕ್ಕೆ ನನ್ನ ಜೊತೆ ಆಸ್ಪತ್ರೆಯಲ್ಲಿ ದೀಪಕ್ ಮತ್ತು ಅತ್ತೆ ಇದ್ದರು. ನನ್ನ ಅಮ್ಮನಿಗೆ ಬೇಗ ನೋಡ್ಕೊಂಡು ಹೋಗಿದ್ರು. ನನ್ನ ನೋಡೋದು ನನ್ನ ಅಮ್ಮನ ಕರ್ತವ್ಯ ಆಗಿತ್ತು. ಈ ಟೈಮ್ನಲ್ಲಿ ಈ ವಿಷಯ ಸುಮಗೆ ಗೊತ್ತಾಯಿತು. ಅಮ್ಮ ಬಂದಿದ್ದಾಗ ಹೇಳಿದರು, ಅವಳು ನಾನು ಹೋಗಿ ನೋಡಬೇಕು ಕುಸುಮನ್ ಮಗುನ ಅಂತ ಹೇಳಿದ್ದಾಳೆ ಅಂತ ಹೇಳಿದ್ರು. ಅದಕ್ಕೆ ನಾನು ನಾಳೆ ಹೋಗು ಅಂದಿದ್ದೀನಿ. ಮಾರನೇ ದಿನ ಡಿಸ್ಚಾರ್ಜ್ ಆಗಿತ್ತು. ಆದರೆ ನಾನು ಅಮ್ಮನ ಹತ್ರ ಫೋನ್ ಮಾಡಿ ಹೇಳಿದ್ದೆ. ಆಗ ಅಮ್ಮ ಎಲ್ಲ ರೆಡಿ ಮಾಡಿದರು. ಮತ್ತು ಸುಮ್ಮನ ಹೋಗಿ ನೋಡ್ಕೊಂಡು ಬಾ ಮಗುನ ಅಂತ ಹೇಳಿ ಕಳಿಸಿದ್ರು. ಅವಳಿಗೆ ಹೋಗಿ ಬರೋಷ್ಟರಲ್ಲಿ ಇವರು ನಿನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡು. ಆದರೆ ನನಗೆ ಹೇಳಿರಲಿಲ್ಲ. ಇಲ್ಲಿ ಡಾಕ್ಟರ್ ಸೈನ್ ಆಗಿರಲಿಲ್ಲ. ಸೈನ್ ಆಗಿ ಹೊರಗಡೆ ಬರ್ತಾಯಿದ್ವಿ. ಆಗ ಸುಮ ಆಸ್ಪತ್ರೆಗೆ ಬಂದು ನನಗೆ ಶಾಕ್ ಆಯಿತು. ದೀಪಕ್ ನನ್ನ ಜೊತೆನೇ ಇದ್ದ. ಮುಂದೆ ಸುಮ ಅವನು ಅವಳನ್ನು ನೋಡಿದ ತಕ್ಷಣ ಗೊತ್ತು ಮಾಡಿಕೊಂಡು ನನ್ನ ಬಿಟ್ಟು ಓಡಿ ಹೋದ. ಅವಳ ತುಟಿ ಪಕ್ಕದಲ್ಲಿ ಇರುವ ಮಚ್ಚೆಯಿಂದ ಬೇಗ ಗುರುತು ಹಿಡಿಬೋದಾಗಿತ್ತು. ಅವಳನ್ನು ಹಿಡಿದು ನೀನು ಇಲ್ಲಿ ಆಗ ಅವಳು ಜೋರಾಗಿ ಕೈಯನ್ನು ತೆಗೆದು ಎಸೆದ್ಲು. ಮತ್ತು ಹೇಳಿದ್ಲು, ನಿನಗೆ ನನ್ನ ಮುಟ್ಟೋಕ್ಕೂ ಅಧಿಕಾರ ಇಲ್ಲ. ನೀನು ನನ್ನ ಜೊತೆ ಮಾಡಿದ್ದು ಸರಿನಾ? ನಾನು ನಿನಗೋಸ್ಕರ ಮದುವೆ ದಿನ ಕಾದಿದ್ದೆ, ಆದರೆ ನೀನು ಬೇಡ ಅಂತ. ಆಗ ಅವನು ಏನು ಹೇಳ್ತಾ ಇದ್ದೀಯಾ? ನಾನು ಮದುವೆ ದಿನ ಬಂದಿದ್ದೆ, ಆದರೆ ನೀನು ಅವಳು ಅಂದ್ಕೊಂಡು ನೋಡು ಅವಳ ಜೊತೆ ಮದುವೆ ಆಗಿದ್ದೀನಿ. ಇದರಲ್ಲಿ ನಂದೇನು ತಪ್ಪಿಲ್ಲ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಜೀವ ಹೋದರೂ ನಿನ್ನ ಬಿಡಲ್ಲ. ಇದರಲ್ಲಿ ನಿಂದು ಮತ್ತು ನಿನ್ನ ಅಮ್ಮ ತಂಗಿದು ಏನೋ ಇದೆ ಅಂತ ಹೇಳ್ದ. ನಾನು ಆಗ ತಲೆ ಬಗ್ಗಿಸಿ ನಿಂತಿದ್ದೆ. ನಾವೆಲ್ಲ ಒಂದಾಗಿ ಮನೆಗೆ ಹೋದ್ವಿ. ಈ ವಿಷಯ ಗೊತ್ತಾಗಿದೆ ಅಂತ ಅಮ್ಮನಿಗೆ ನಾವೆಲ್ಲರೂ ಒಂದಾಗಿದ್ದಾಗ ಗೊತ್ತಾಯಿತು. ಆಗ ಅಯ್ಯೋ ದರಿದ್ರ,
ನಿನ್ನ ಹೇಗಾದರೂ ತೆಗೆದು ಹಾಕಿದ್ರೆ ಮತ್ತೆ ಈ ಮಗು ತಗೊಂಡು ನನ್ನ ಮನೆಗೆ ಬಂದ. ಆಗ ನಾನು ಅಳುತ್ತಾ ಇದ್ದೆ. ಆಗ ಅಕ್ಕ ನೀನು ಏನು ಹೇಳ್ತಾ ಇದ್ದೀಯಮ್ಮ ಅಂತ ಕೇಳಿದ್ಲು. ಆಗ ಅಮ್ಮ ಅಳುತ್ತಾ, ಇವಳು ಯಾವುದೋ ಹುಡುಗನನ್ನು ಇಷ್ಟಪಡ್ತಾ ಇದ್ಲು, ಆದರೆ ಅವನು ಫ್ರಾಡ್ ಆಗಿದ್ದ. ಅವನು ಇವಳನ್ನು ಡಿನ್ನರ್ಗೆ ಅಂತ ಹೋಟೆಲ್ಗೆ ಕರ್ಕೊಂಡು ಹೋಗಿ ಇವಳ ಜೊತೆ ಬಲಾತ್ಕಾರ ಮಾಡಿ ಅವಳನ್ನು ಅಲ್ಲೇ ಬಿಟ್ಟು ಹೋಗಿದ್ದ. ನನಗೆ ಇವಳ ಮೊಬೈಲ್ನಿಂದ ಅಲ್ಲಿಯ ವೈಟರ್ ಕಾಲ್ ಮಾಡಿ ಹೇಳಿದರು. ನಾವು ಹೋಗಿ ಯಾರಿಗೂ ಗೊತ್ತಾಗದೆ ಅವಳನ್ನು ಕರ್ಕೊಂಡು ಬಂದ್ವಿ. ಆದರೆ 2 ತಿಂಗಳ ನಂತರ ಅವಳು ಪ್ರೆಗ್ನೆಂಟ್ ಆಗಿದ್ಲು. ಅದೇ ಸಮಯದಲ್ಲಿ ಸುಮಾ ಎಂಗೇಜ್ಮೆಂಟ್ ಆಗಿತ್ತು. ನಾವು ಆ ಮಗು ಹೋಗಿಸಲು ತುಂಬ ಮಾತುಗಳಿಸಿದ್ವಿ, ಆದರೆ ಮಗು ಹೋಗಲೇ ಇಲ್ಲ. ಇನ್ನು ನಮ್ಮ ಮಾನ ಹೋಗುತ್ತೆ ಅಂತ ಮದುವೆ ದಿನ ಪಾಪ ಏನು ತಪ್ಪು ಇಲ್ಲದೆ ಇರೋ ನನ್ನ ಮಗಳಿಗೆ ಈ ಥರ ಅನ್ಯಾಯ ಮಾಡಿ ಅವಳ ಮದುವೆ ಮಾಡಿಸಿದ್ವು. ಆದರೆ ದೇವರಿಗೆ ಈ ವಿಷಯ ಎಲ್ಲರ ಮುಂದೆ ತರಬೇಕು ಅಂತ ಇತ್ತು. ಅದಕ್ಕೆ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಮುಂದೆ ಬಂತು. ಆಗ ವಿಷಯ ಗೊತ್ತಾಗಿ ದೀಪಕ್, ನಾನು ಇನ್ನೂ ಇವಳ ಜೊತೆ ಜೀವನ ಮಾಡಲ್ಲ, ನಾನು ಸುಮನ ಪ್ರೀತಿ ಮಾಡಿದ್ದು ಮತ್ತು ಯಾರ್ದೋ ಮಗುಗೆ ತಂದೆ ಆಗೋಕ್ಕೂ ಆಗಲ್ಲ. ಆಗ ಸುಮ, ಅಮ್ಮ ನೀನು ನಿನ್ನ ಮಗಳ ಬಗ್ಗೆ ಯೋಚನೆ ಮಾಡಿದೆ, ಆದರೆ ನಾನು ನಿನ್ನ ಮಗಳೇ. ನನ್ನ ಬಗ್ಗೆ, ನನ್ನ ಜೀವದ ಬಗ್ಗೆ ನಿನಗೆ ಗೊತ್ತಿತ್ತು. ನಾನು ಎಂಗೇಜ್ಮೆಂಟ್ ಆದಮೇಲೆ ದೀಪಕ್ನ ಎಷ್ಟು ಇಷ್ಟಪಡ್ತಿದ್ದೆ ಅಂತ. ಆದರೆ ನೀನು ನಿನ್ನ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಒಂದು ಸಲನೂ ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ಆಗ ಅವಳು ಅಲ್ಲಿಂದ ನಾನು ಇಲ್ಲಿಲ್ಲಾರ ಅಂತ ಹೇಳಿ ಹೋಗ್ತಾ ಇದ್ಲು. ಆಗ ದೀಪಕ್, ಇದರಲ್ಲಿ ನನ್ನದೇನು ತಪ್ಪಿಲ್ಲ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ, ನೀನು ನನ್ನ ಜೊತೆ ಮದುವೆ ಆಗ್ತೀಯಾ, ನನಗೆ ಈ ಮೋಸದ ಜೀವನ ಬದುಕಲು ಇಷ್ಟ ಇಲ್ಲ ಇವಳ ಜೊತೆ ಅಂತ ಹೇಳ್ದ. ಮತ್ತು ನನಗೆ ಡೈವರ್ಸ್ ಕೊಟ್ಟ. ಮತ್ತು ಸುಮಾ ಜೊತೆ ಮದುವೆ ಆದ. ನನ್ನ ಅಮ್ಮ ಮನೇಲೂ ಇರಲ್ಲ ಅಂದೆ. ಅಮ್ಮ ಯಾವತ್ತೂ ಅಮ್ಮನೇ. ಯಾರು ಬಿಟ್ಟು ಹೋದ್ರು ಅಮ್ಮ ಮಕ್ಕಳನ್ನು ಅವ್ರ ಮಕ್ಕಳು ಅಂತಾನೆ ಬಿಟ್ಟು ಹೋಗಲ್ಲ. ನಾನು ಮಗುಗೆ 1 ವರ್ಷ ಆದಮೇಲೆ ಕೆಲಸ ಮಾಡ್ತಾ ಜೀವನ ಮಾಡ್ತಾ ಇದ್ದೀನಿ. ಇದುವರೆಗೆ ಸುಮಾ ನಮ್ಮ ಜೊತೆ ಮಾತಾಡೋಕ್ಕೂ ಬಂದಿಲ್ಲ, ನೋಡೋಕ್ಕೂ ಬಂದಿಲ್ಲ. ಆದರೆ ಅದು ಅವಳ ಜೀವನ, ಅವಳಿಗೆ ಸಿಗಬೇಕಾಗಿರೋ ಜೀವನ ಅವಳಿಗೆ ಸಿಗಬೇಕಾಗಿತ್ತು. ಅದಕ್ಕೆ ದೇವರು ಅವಳಿಗೆ ಸಿಗೋ ಥರ ಮಾಡ್ದ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.